ನಮ್ಮ ಮಕ್ಕಳು ಹೋಗ್ತಾರೆ ಸ್ಕೂಲಿಗೆ. ಅಯ್ಯೋ ಚಿಂತೆ ಅದು. ನಿಮ್ಮ ಮಕ್ಕಳಿಗೆ ಯಾವುದೇ ತರದ ತೊಂದರೆ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ಶಿಕ್ಷಣ ಕೊಡಿಸ್ತಕ್ಕಂಥ ನಾನು ಇಲಾಖೆ ಮಾಡಿದ್ರೆ ಅದನ್ನ ನೀವು ವರಿ ಮಾಡಕ್ ಹೋಗ್ಬೇಡಿ. ನೀವಲ್ಲ ಒಂದ್ ನಿಮಿಷ ನೀವು ವರಿ ಮಾಡಕ್ ಹೋಗ್ಬೇಡಿ. ಅದನ್ನ ಇನ್ನು ಯಾವ ವ್ಯವಸ್ಥೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಅದನ್ನ 8ನೇ ತಾರೀಕು ಕಾದ್ ನೋಡಿ. ನೀವು ಇನ್ನು ನಾಳೆ ಮುಗದೇ ಇಲ್ಲ. ಇವಾಗ ಸ್ಯಾಟರ್ಡೆ ಸಂಡೇನು ಕಟ್ ಮಾಡೋದ್ರಲ್ಲಿ ಇದಿದೆ ನೋಡಿ. ಹಂಗಾದ್ರೆ ನರೇಂದ್ರ ಮೋದಿ ಅವ್ರು ಮಾಡ್ಬೇಕಾದ್ರೆ ಹಾಲಿಡೇ ನಿಮಿಷ ಸಮೀಕ್ಷೆನ ಹೇಳ್ತೀನಿ ಕೇಳಿ. ಯಾವಾಗ್ಲೂ ಹಾಲಿಡೇ ಎಲ್ಲ ಮಾಡೋದು ನಾನೇ. ಐ ವಾಸ್ ದ ಫಸ್ಟ್ ಪರ್ಸನ್. ಒಂದ್ ನಿಮಿಷ ಅಲ್ಲ ಕೇಳಿ ಅವರಿಗೆ ನಾವು ಉತ್ತರ ಕೊಡೋದು ಕೇಳಿ. ನಾನು ಶಿಕ್ಷಕರನ್ನ ಕೊಡೋದಿಲ್ಲ ವರ್ಕಿಂಗ್ ಟೈಮ್ ಅಲ್ಲಿ ಅಂತ ನಾನು ಹೇಳಿದ್ಮೇಲೆ ಹಾಲಿಡೇಸ್ ಅಲ್ಲಿ ಮಾಡೋಣ ಅಂತ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗಿದ್ದು. ಫಸ್ಟ್ ಐ ವಾಸ್ ದ ಫಸ್ಟ್ ಪರ್ಸನ್ ಸೆಟ್ ಶಿಕ್ಷಕರನ್ನ ಟೀಚಿಂಗ್ ಟೈಮ್ ಅಲ್ಲಿ ಕೊಡೋದಿಲ್ಲ ಅಂತ ಹೇಳಿ. ಆ ಟೀಚಿಂಗಿಗೆ ಏನ್ ವ್ಯವಸ್ಥೆ ಕೊಡ್ಬೇಕು ಅವ್ರಿಗೆ ಮಕ್ಕಳಿಗೆ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ನಾವು ಮಾಡ್ತೀವಿ. ನಾಳೆ ಏನಾದ್ರು ಆ ತರ ಇತ್ತು ಅಂದ್ರೇನು ಅದು ಸರ್ಕಾರ ಒಳ್ಳೆ ರೀತಿಯಲ್ಲಿ ಮಕ್ಕಳಿಗೆ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಟೀಚರ್ಸ್ ಯೂಸ್ ಮಾಡ್ತಾರೋ ಯೂಸ್ ಮಾಡಲ್ವೋ ನನಗೆ ಗೊತ್ತಿಲ್ಲ. ಬಟ್ ಯು ಹ್ಯಾವ್ ಟು ಪಾಸ್ ದಟ್ ಟುಮಾರೋ. 7ನೇ ತಾರೀಕು ಆಗಬೇಕು. ಅದಾದ್ಮೇಲೆ ತೀರ್ಮಾನ. ಇಲ್ಲ ಇಲ್ಲಿಗೆ ನಿಲ್ಲಿಸ್ತಾರ ನನ್ಗೆ ಗೊತ್ತಿಲ್ಲ. ಆಯೋಗದವ್ರು ಏನ್ ಹೇಳ್ತಾರೆ ಅಂತ ಹೇಳಿ ಆಯೋಗದವ್ರು ಸರ್ಕಾರ ಕೇಳ್ಬೇಕು. ಯಾರು? ನಾನು 8ನೇ ತಾರೀಕು ಬರ್ತಾ ಇದ್ದೀನಿ. ಮತ್ತೆ 8ನೇ ತಾರೀಕು ಬರ್ತಾ ಇದ್ದೀನಿ. ಅದು ನನ್ನ OBC ಒಂದು ಕಾರ್ಯಕ್ರಮಕ್ಕೆ ನಾನು ಸಿಗೋದಲ್ಲ. ನೀವು ಯಾವಾಗ ಕರಿತೀರ ಬರ್ತೀನಿ. ನೀವು ಆ ತರ ಅನ್ಕೊಳಕ್ಕೆ ಹೋಗ್ಬೇಡಿ. ಸರ್, ಈ ಟೆಟ್ ಎಕ್ಸಾಮ್ ಯಾಕೆ ಸೆಪ್ಟೆಂಬರ್ ಅಲ್ಲಿ ಆಗ್ಬೇಕಿತ್ತು? ಇಲ್ಲ ಅದು ಈಗ ಟೋಟಲ್ 2-3 ಅಸೋಸಿಯೇಷನ್ಸ್ ಅವರು ಟೆಟ್ ಎಕ್ಸಾಮ್ ಬೇಕು ಬೇಡ ಕೆಲವು ಸೆಕೆಂಡ್ ಎಕ್ಸಾಮ್ ಮಾಡೋದಿಲ್ಲ. ದೆನ್ ಸುಪ್ರೀಂ ಕೋರ್ಟ್ ಅವರು ಕೂಡ ಎವ್ರಿಬಡಿ ಹ್ಯಾಸ್ ಟು ಟೇಕ್ ಅಪ್ ಅಂತ ಹೇಳಿ ಸೆಪ್ಟೆಂಬರ್ 2 ಒಂದು ಆರ್ಡರ್ ಮಾಡಿದ್ದಾರೆ. ಅದು ಅಪೀಲ್ಗೂ ಹೋಗಿದ್ದಾರೆ ಅವರೆಲ್ಲರೂ ಕೂಡ. ಅದು ಒಂದು ನ್ಯೂ ರಿಕ್ರೂಟ್ಮೆಂಟ್ಗೆ ಈಗೇನು CET TET ಇದೆಲ್ಲ ಆ ಪ್ರೋಸೆಸ್ ಸ್ಟಾರ್ಟ್ ಆಗ್ತದೆ. ಯಾಕಂದರೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರದ್ದು ಬರೋದು ನಾನು ಕಾಯ್ತಾ ಇದ್ದೆ. ಟೀಚರ್ ಶಾರ್ಟೇಜ್ ಇದೆ ನನಗೆ. ಐ ವಾಂಟ್ ಟು ಫಿನಿಶ್ ಇಟ್ ವಿತ್ ಬಿಫೋರ್ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗೋಷ್ಟಿಗೆ ಟೀಚರ್ಸ್ನ ಕಳ್ಸೋಣ. ಅಲ್ಲಿವರೆಗೂ ಗೆಸ್ಟ್ ಟೀಚರ್ಸ್ ಇದ್ದಾರೆ, ಏನು ಮಕ್ಕಳಿಗೆ ತೊಂದರೆ ಆಗೋದಿಲ್ಲ. ಬಟ್ ಗೆಸ್ಟ್ ಟೀಚರ್ಸ್ ಆರ್ ನಾಟ್ ಅ ಪರ್ಮನೆಂಟ್ ಸೊಲ್ಯೂಷನ್. ಗೆಸ್ಟ್ ಟೀಚರ್ಸ್ ಆರ್ ಟೆಂಪ್ರವರಿ. ಅದು ಮುಂಚೆಯಿಂದ ಬರೋದು. ನಾ ಬಂದಮೇಲೆ ಅಟ್ಲೀಸ್ಟ್ 13,000 ಟೀಚರ್ಸ್ನ ರಿಕ್ರೂಟ್ ಮಾಡಿದ್ದೀವಿ. ಹಿಂದಿನ ಸರ್ಕಾರದವ್ರು 3.5 ವರ್ಷದೊಳಗೆ ಬರೀ 5,000 ಜನರನ್ನ. ಅದನ್ನು ಪ್ರಶ್ನೆ ಮಾಡಬೇಕು. ಬರೀ 5,500 4,700 ಏನೋ ಮಾಡಿದ್ವಿ. ನಾವು ಬಂದ್ಮೇಲೆ 13,000 ಟೀಚರ್ಸ್ ಮತ್ತು ಈಗ 18,000 ಟೀಚರ್ಸ್ ಇನ್ಕ್ಲೂಡಿಂಗ್ ಏಡೆಡ್ ಶಾಲೆಯಲ್ಲಿ ನಾವು ತಗೋತಾ ಇದ್ದೀವಿ. 13,000 ಟೀಚರ್ಸ್ನ ನೆಕ್ಸ್ಟ್ ಅಕಾಡೆಮಿಕ್ ಇಯರಿಗೆ 100% ನಾವು ಮಾಡೇ ಮಾಡ್ತೀವಿ. ಅದನ್ನ ಬದಲಾವಣೆ ಯಾವುದೇ ಕಾರಣಕ್ಕೂ ನಾವು ಮಾಡೋದಿಲ್ಲ. ನಮ್ಮ ಆಫೀಸರ್ಸ್ ಆಲ್ರೆಡಿ ದೇ ಆರ್ ರೆಡಿ. TET ಇದೆಲ್ಲ ನೀವು ಮಾಡಿ ಅಂತ ಹೇಳ್ಬಿಡ್ತೀವಿ ನ್ಯೂ ರಿಕ್ರೂಟ್ಮೆಂಟ್. ಬಟ್ ಸುಪ್ರೀಂ ಕೋರ್ಟ್ ಒಂದು ಮಾಡಿದೆ, ಯಾರ ಶಾಲೆಗಳಿದ್ದಾರೆ ಟೀಚರ್ಸ್ ಇಷ್ಟು ವರ್ಷ ರಿಟೈರ್ಮೆಂಟ್ ಬಿಟ್ಟು ಅದೆಲ್ಲ ಕಾನೂನು ರೀತಿಯಲ್ಲಿ ಮತ್ತೆ ಅವ್ರಿಗೂ ಕೂಡ ಎಕ್ಸಾಮ್ ಮಾಡಬೇಕು ಅಂತ ಹೇಳಿ ಕೇಳಿದ್ದಾರೆ. ಸರ್, ಈಗ ಸಮೀಕ್ಷೆಯಲ್ಲಿ ಫೇಲ್ಯೂರ್ ಅಲ್ಲ, ಆಪ್ನ ಸ್ವಲ್ಪ ಕರೆಕ್ಷನ್ಸ್ ಮಾಡಿದ್ದು ಒಂದೇ ದಿವಸ 5 ಸತಿ ಮಾಡಿದ್ದಾರೆ. ಅದ್ರದ್ದೇ ನಮಗೆ ಎಫೆಕ್ಟ್ ಆಗಿದೆ. ಟೀಚರ್ಸ್ ಅವ್ರದ್ದಲ್ಲ ಮಿಸ್ಟೇಕ್. ಆಪ್ಸ್ ಅಲ್ಲಿ ಏನಾಗಿದೆ ಒಂದೇ ದಿವಸ ಎಸ್ಪೆಷಲಿ ಒನ್ ಪರ್ಟಿಕ್ಯುಲರ್ 25th 26th ಗೊತ್ತಿಲ್ಲ ನನಗೆ 5 times ಚೇಂಜ್ ಮಾಡಿದ್ದಾರೆ. ಸೊ ಆಬ್ವಿಯಸ್ಲಿ ಅದು ಗೊಂದಲ ಸ್ವಲ್ಪ ಕಷ್ಟ ಆಗಿದೆ. ಟೀಚರ್ಸ್ ಹ್ಯಾವ್ ಡನ್ ವಂಡರ್ಫುಲ್ ಜಾಬ್, ಎಕ್ಸಲೆಂಟ್. ಬಟ್ ಕೋಆರ್ಡಿನೇಷನ್ ಅಲ್ಲಿ ಸ್ವಲ್ಪ ಇದಾಗಿದೆ. ಎಸ್ಪೆಷಲಿ ಮಂಗಳೂರಲ್ಲಿ ಕೂಡ ಒಂದು 2-3 ಆಫೀಸರ್ಸ್ ಮೇಲೆ ಅವರಿಗೆ ತಪ್ಪಾಗಿದ್ದಾರೆ. ಅವ್ರ ಮೇಲೆ ಆಕ್ಷನ್ ತಗೊಂಡಿದೆ. ಈಗ ನನ್ನ ಇಲಾಖೆ ಇರ್ಬೋದು, ಇದು ಅದು ರೈಟ್ಸ್ ಫುಲ್ಲು DC ಅವರಿಗೆ ಕೊಟ್ಟಿದೆ. ಬಿಕಾಸ್ ಹಿ ಇಸ್ ದ ಹೆಡ್ ಫಾರ್ ದಿಸ್ ಪರ್ಟಿಕ್ಯುಲರ್ ಸರ್ವೆ. ಮಂಗಳೂರು ಬೆಂಗಳೂರಲ್ಲಿ ನೀವು ಹೇಳಿದ್ರೆ ಕೆಲವು ಚಾಲೆಂಜಸ್ ಇದೆ, ಹಾಗಾಗಿ ಅಚೀವ್ ಮಾಡಲಿಕ್ಕೆ ಆಗಿಲ್ಲ. ತುಂಬಾ ಜನ ಟೀಚರ್ಸ್ಗೆ ಮೆಮೋ ಇಶ್ಯೂ ಮಾಡಿದ್ದಾರೆ, ನೋಟಿಸ್ ಇಶ್ಯೂ ಮಾಡಿದ್ದಾರೆ ಮಂಗಳೂರಲ್ಲಿ. ಅದು ಐ ಥಿಂಕ್ DC ಅವರಿಗೆ ರೈಟ್ಸ್ ಇದೆ. ಅಲ್ಲಲ್ಲ, ಈಗ ಸಮಸ್ಯೆ ಇರೋದು ಈಗ ಬಿಕಾಸ್ ಆಫ್ ಚಾಲೆಂಜಸ್, ಅಪಾರ್ಟ್ಮೆಂಟ್ಸ್ ಅಲ್ಲಿ ಬಿಡಲಿಲ್ಲ. ಚಾಲೆಂಜ್ ಇಟ್ ಇಸ್ ಜಸ್ಟಿಫೈಡ್ ಆಬ್ವಿಯಸ್ಲಿ. ಅದನ್ನೆಲ್ಲ DC ಅವ್ರ ಜೊತೆಗೆ ನಾನು ಮಾತಾಡ್ತಾ ಇದ್ದೀನಿ. ಪ್ರಾಬ್ಲಮ್ಸ್ ಆರ್ ದೇರ್ ಬಿಕಾಸ್ ಇವರೇನು ಮ್ಯಾಪಿಂಗು ಇದರೊಳಗೆ ಹೆಚ್ಚು ಕಮ್ಮಿ ಜಿಗ್ಜಾಗ್ ಮಾಡಿಬಿಟ್ಟಿದ್ದಾರೆ. ಸೊ ಅದನ್ನೇ ದೇ ಕಾಂಟ್ ಪನಿಷ್ ಟೀಚರ್ಸ್ ಆಲ್ಸೋ. ಟೈಮಿಂಗ್ ಏನಾಗುತ್ತೆ ಇಫ್ ದಟ್ ಇಸ್ ದ ಕೇಸ್, ಟೀಚರ್ಸ್ ತೊಂದರೆ ಇಲ್ಲದೆ ಅವ್ರಿಗೆ ಏನಾದ್ರು ಆಕ್ಷನ್ ತಗೊಂಡಿದ್ದಾರೆ ಅಂದ್ರೆ ದಟ್ ವಿಲ್ ಬಿ ಟೇಕನ್ ಔಟ್. ಡೋಂಟ್ ವರಿ. ಅದೇ ದಟ್ಸ್ ದ ರೀಸನ್ ಐ ಆಮ್ ಹಿಯರ್. ನಾ ಬೇರೆ ಕಡೆಗೆ ಎಲ್ಲ ಕಡೆ ಹೋಗೋ ಬದಲು ನಾನು ವೈ ಇಟ್ ವಾಸ್ ನಾಟ್ ಫಾಲ್ಡ್ ಆಲ್ಸೋ. ನನ್ನ ಇಲಾಖೆಯವರೇ ಜಾಸ್ತಿ ಸಹಕಾರ ಮಾಡೋದ್ರಿಂದ ಇಡೀ ರಾಜ್ಯದಲ್ಲಿ ಟೀಚರ್ಸ್ ಕೊರತೆನೂ ಕೂಡ ಇರೋದು ಮಂಗಳೂರು ಮತ್ತೆ ಉಡುಪಿಯಲ್ಲಿ.
ಅದಕ್ಕೆ ಹೈಸ್ಕೂಲ್ ಅವ್ರನ್ನ ತಗೊಂಡು, ಕೆಲವರು ಗೆಸ್ಟ್ ಟೀಚರ್ಸ್ನ ತಗೊಂಡು, ಕೆಲವು ಔಟ್ಸೈಡ್ ಮೈ ಡಿಪಾರ್ಟ್ಮೆಂಟ್ ಕೂಡ ತಗೊಂಡು ಇಲ್ಲಿ ವ್ಯವಸ್ಥೆನ ಮಾಡ್ತಾ ಇದ್ದಾರೆ. ಇದಾದಾಗ ಏನಾಗ್ತದೆ, ಮೊದಲ ಯೂಶಲ್ ಟೀಚರ್ಸ್ ಆಗ್ಬಿಟ್ಟಿದ್ರೆ ವೆರಿ ಫಾಸ್ಟ್ ಆಗ್ಬಿಡುತ್ತೆ, ವೆರಿ ಈಸಿ. ಸೊ ಮಿಸ್ಟೇಕ್ಸ್ ಆರ್ ದೇರ್, ಮ್ಯಾಪಿಂಗ್ ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಇಲಾಖೆ ಕಮ್ಯುನಿಕೇಶನ್ ಅಲ್ಲಿ ಆಗಿದೆ, ಮತ್ತೆ ಶಾರ್ಟೇಜ್ ಆಫ್ ಟೀಚರ್ಸ್ ಅಲ್ಲಿ ಆಗಿದೆ. ಇದೆಲ್ಲ ಆಗಿರೋದ್ರಿಂದ ಸ್ವಲ್ಪ ಇಲ್ಲಿ ಡಿಲೇಡ್ ಆಗಿರೋದು ಬಿಟ್ಟರೆ ಬೇರೆ ಕಡೆಗೆಲ್ಲ ಸ್ಪೀಡ್ ಅಪ್ ಆಗ್ತಾ ಇದೆ, ಏನು ತೊಂದರೆ ಏನಿಲ್ಲ. ಕೆಲವು ಕಡೆಗೆ ಮ್ಯಾಪಿಂಗ್ ಏನಾದ್ರು ತಪ್ಪಾಗಿದೆ ನೀವು ರೀಕರೆಕ್ಟ್ ಮಾಡಿಬಿಟ್ಟು ಕೊಡಿ ಅಂತಾನು ಕೂಡ ಟೀಚರ್ಸ್ ಆಲ್ಸೋ ದೇ ವೆಂಟ್ ಅಂಡ್ ರಿಕ್ವೆಸ್ಟೆಡ್ DC ಅವರಿಗೆ. ಅದನ್ನ ಎಲ್ಲೆಲ್ಲಾಗುತ್ತೋ ಅವ್ರು ಮಾಡಿದ್ದಾರೆ ಕೆಲವು ಕಡೆ. ಅಲ್ಲ ವಿಕ್ಟಿಮೈಸ್ ಈಗ ನೀವೇ ಅಂದ್ರೆ ಟೀಚರ್ಸ್ ಇಷ್ಟೆಲ್ಲ ಇದು ಮಾಡಿ ಇಷ್ಟೆಲ್ಲ ಇದು ಅಲ್ಲ ಇದು ಮಾಡಿದಾಗೂ ಸಹಿತ ಈಗ ಆಸ್ಕಿಂಗ್ ದೆಮ್ ಟು ಕಮ್ ಅಟ್ ರಿಪೋರ್ಟ್ ಅಟ್ 7 ಅಂಡ್ ವರ್ಕ್ ಟಿಲ್ 9 ಅಲ್ಲ ಹಂಗೆಲ್ಲ ಇದು ಮಾಡಿದಾಗ ಅಂಡ್ ಯು ಆರ್ ಕಾಲಿಂಗ್ ದೆಮ್ ಆನ್ ಹಾಲಿಡೇ ಆಲ್ಸೋ. ಅಲ್ಲ ಒಂದ್ ನಿಮಿಷ, ಈಗ ಅಲ್ಲ ನವರಾತ್ರಿ ಅಂಬೋದು ಅಲ್ಲ ನವರಾತ್ರಿ ಅಂಬೋದು ನೀವು ಕೇಳ್ತಕ್ಕಂಥ ಪ್ರಶ್ನೆ ಎಲ್ಲ ಟೀಚರ್ಸ್ ನಮ್ಮ ಟಚಲ್ಲಿ ಇದ್ದಾರೆ. ದಟ್ ಇಸ್ ದ ರೀಸನ್ ನಾನು ಬಂದಿರೋದು. ಅದಕ್ಕೆ ಇವಾಗ ಕುತ್ಕೊಂಡು DC ಅವ್ರ ಹತ್ರ ಇದೆಲ್ಲದೂ ಕೂಡ ನಿನ್ನೆ ನಾನು ನಮ್ಮ ಇಲಾಖೆ DDPI, DDPU ಮತ್ತೆ ಯಾರ್ಯಾರು ಇನ್ಚಾರ್ಜ್ ಇದ್ದಾರೆ ಅವ್ರ ಜೊತೆಗೆಲ್ಲ ನಿನ್ನೆ ಬಂದ ತಕ್ಷಣ ಫಸ್ಟ್ ರೌಂಡ್ ಆಫ್ ಮೀಟಿಂಗ್ ನಾನು ಅವ್ರ ಜೊತೆ ಮುಗಿಸ್ಕೊಂಡೆ. ಇವಾಗ 12ವರೆಗೆ ನಾನು ಅವ್ರ ಜೊತೆ ಫಿಕ್ಸ್ ಮಾಡಿದ್ರೆ ವಾಟ್ ಎವರ್ ಇಲ್ಲಿ ಈಗೇನು ಈ ಮೆಮೊ ಎಲ್ಲ ಇಶ್ಯೂ ಆಗಿರೋದು ಅದನ್ನ ಜಸ್ಟಿಫೈ ಆಗಿಲ್ಲ ಅಂದ್ರೆ that will be taken. ಸರ್ ಈಗ ಸೆಲ್ಫ್ ಸರ್ವೆ ಹೈಯೆಸ್ಟ್ ಗವರ್ನಮೆಂಟ್ ಹಾಲಿಡೇ ಇರೋದು ಟೀಚರ್ಸ್. ಒಂದ್ ನಿಮಿಷ ಸರ್ ಈಗ ಸೆಲ್ಫ್ ಸರ್ವೆ ಏನಾದ್ರು ಕಂಟಿನ್ಯೂ ಮಾಡ್ತೀರಾ? ಸೆಲ್ಫ್ ಸರ್ವೆ ಏನಾದ್ರು ಕಂಟಿನ್ಯೂ ಮಾಡ್ತೀರಾ ಡೇಟಾ? ಅದು ಈಗ ನಾಳೆ ಸಾಯಂಕಾಲ ಆದ್ಮೇಲೆ ಏನು ಆಯೋಗದವ್ರು ಏನ್ ರಿಕ್ವೆಸ್ಟ್ ಮಾಡ್ತಾರೆ ಅದ್ರ ಮೇಲೆ ಐ ಥಿಂಕ್ ಮನೆ ಮುಖ್ಯಮಂತ್ರಿಗಳು he will handle. ಲಿಂಕ್ ಎಲ್ಲ ಕೊಡ್ತಾ ಇದ್ರಲ್ಲ ಇಲ್ಲಿ ಹಾ ನಿನ್ನೆ ಮಂಗಳೂರಲ್ಲಿ ಎಲ್ಲ ಮೆಸ್ಕಾಂನವರು ಲಿಂಕ್ ಕೊಡ್ತಾ ಇದ್ರು. ಹಾ ಸೆಲ್ಫ್ Self ಇದೆ, ಅದು ಓಪನ್ ಇದೆ. ಪರ್ಸೆಂಟೇಜ್ ರಿಸಲ್ಟ್ ನನಗೆ ಗೊತ್ತಿಲ್ಲ, ನನಗೆ ಐ ಡೋಂಟ್ ನೋ. ಅದು ಮೋಸ್ಟ್ಲಿ ಅದು ಹೋಗ್ತಾ ಇಲ್ಲ ಸರ್. ಟೆಕ್ನಿಕಲ್ ಆಮೇಲೆ ನನಗೆ ಏನಾಗ್ತದೆ ಟೆಕ್ನಿಕಲ್ ಥಿಂಗ್ಸ್ ನಾನು ಐ ಕಾಂಟ್ ಆನ್ಸರ್. ದೇರ್ ವಿಲ್ ಬಿ ಹಿಕಪ್ಸ್. ನೀವು ಅಲ್ಲಿ ನೋಡಿದ್ರಲ್ಲ ಅದಕ್ಕೆ ನಾವು ಕೇಳ್ತಾ ಇರೋದು. ನೀವು ಅಲ್ಲಿ ಸರ್ಕಾರಿ ಪುರದಲ್ಲಿ ಎಲ್ಲ 100% 80% ಅಂತ ಹೇಳಿದ್ರಲ್ಲ. ಈಗ ಸಮಸ್ಯೆ ಆಗಿರೋದು ಈಗ ಸಿ ಏನಾಗ್ತದೆ, ನಾನು 2 ಸರ್ತಿ 62 ಕ್ವೆಶ್ಚನ್ ಸಿ ಅಲ್ಲಿರ್ತಕ್ಕಂಥ ಜನರು ಈಗ ಶಿವಮೊಗ್ಗ DC ಅವ್ರು ನನಗೆ ರಿಪೋರ್ಟ್ ಕೊಟ್ಟಿದ್ರು. ಪೀಪಲ್ ಯೂಸ್ ಟು ಕಾಲ್ ಅಂಡ್ ಸೇ ನಮ್ಮ ಮನೆಗೆ ಬಂದಿಲ್ಲ, ಬಂದು ಸರ್ವೆ ಮಾಡೋಕೆ ಹೋಗಕ್ಕೆ ಹೇಳಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಎಷ್ಟು ತೀಕ್ಷ್ಣವಾಗಿ ನಾವು ಬೇರೆಯವ್ರು ತೀಕ್ಷ್ಣವಾಗಿ ಹೇಳಿದ್ರು ಕೂಡ ಜನರಲ್ಲಿ ಆಸಕ್ತಿ ಇರೋದು ನಾವು ಎಂಟರ್ಟೈನ್ ಮಾಡ್ತೀವಿ ನಾವು. ಅದು ಕಾರಣನೂ ಕೂಡ ಆಗ್ತದೆ. ಆ ಥರ ಇಲ್ಲೂ ಆದ್ರೆ ಒಳ್ಳೇದು ಅಂತ ಹೇಳಿ ಹೇಳ್ಬೋದು. ಬಟ್ ಟೆಕ್ನಿಕಲಿ ನೀವು ಹೇಳ್ದಂಗೆ ಇಲ್ಲ ಅದು ಲಿಂಕ್ ಬಂದಿಲ್ಲ ನಮಗೆ ಇದಾಗಿಲ್ಲ ಅಂತ ಟೆಕ್ನಿಕಲಿ ಸೆಲ್ಫ್ ಡಿಕ್ಲರೇಷನ್ ಮಾಡಿ ವಾಲಂಟರಿ ಡಿಕ್ಲರೇಷನ್ ಮಾಡೋಕ್ಕೂ ಆಗ್ತಾ ಇಲ್ಲ ಜನಕ್ಕೆ. ಈಗ ಅದನ್ನ ಬೇಡ ನಮ್ಮಲ್ಲಿ ಬಂದಿದ್ದಾರೆ ಈಗ ಬೇಕಾದ್ರೆ ಅದನ್ನ ನಾನು DC ಅವ್ರ ಹತ್ರ ಮಾತಾಡ್ತೀನಿ. ಆಮೇಲೆ ಇನ್ನೊಂದು ಸಮಸ್ಯೆ ಆಗಿದೆ. ಫಾರ್ ಎಕ್ಸಾಂಪಲ್ ಈಗ ಇನಿಷಿಯಲಿ ಎಲ್ಲ ಟೀಚರ್ಸ್ 150 ಟಾರ್ಗೆಟ್ ಕೊಟ್ಟಿದ್ರು, ಅಂದ್ರೆ ಅಲಾಟ್ ಮಾಡಿ ಕೊಟ್ಟಿದ್ರು. ಈಗ ಏನಾಗಿದೆ ಆಮೇಲೆ ಓಪನ್ ಅಪ್ ಮಾಡಿದ್ರು ನೀವು ಯಾವುದೇ 150 ಮಾಡಿ ಅಂತ. ಈಗ ಏನಾಗಿದೆ ಅವರಿಗೆ ಅಲ್ಲಲ್ಲ ಸಮಸ್ಯೆ ನಾನು ಹೇಳ್ತೇನೆ ಅಲ್ಲ ತಪ್ಪು ಬೇಡ. 150 ಅದನ್ನ ಗ್ರೂಪ್ ಮಾಡಿ ಅವರಲ್ಲಿ ಅವರು ಇಂಟರ್ನಲ್ ಇದು ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಬಿಕಾಸ್ ಇದೊಂದು ಇಶ್ಯೂ ಬಂದಾಗ ನನಗೆ IS ಆಫೀಸರ್ಸ್ ನಾವೆಲ್ಲ ಕೂತ್ಕೊಂಡಾಗ ಇದನ್ನ ಹೇಳಿದಾಗ ನೀವು ಕ್ಲಸ್ಟರಿಂಗ್ ಮಾಡಿದ್ರೆ ಬೇಗ ಆಗುತ್ತೆ ಅಂತ ಅಲ್ಲಿ ಹೇಳಿ ಅಲ್ಲ ಮೆಸೇಜ್ ಏನ್ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈ ಏರಿಯಾದಲ್ಲಿ 10 ಎನ್ಯೂಮರೇಟರ್ ಹಾಕಿದ್ರು ಅಂತಂದ್ರೆ ಅವರಿಗೆ ಅವ್ರ ಅಲ್ಲ ಈಗ ಸಮಸ್ಯೆ ಆಗಿರೋದು ಡುಪ್ಲಿಕೇಶನ್ ಆಗಿದೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಅಲ್ಲ ಈಗ ಡುಪ್ಲಿಕೇಶನ್ ಡೋಂಟ್ ವರಿ, ಡುಪ್ಲಿಕೇಶನ್ ಅಲ್ಲ ಅಂದ್ರೆ ಆ ಪರ್ಟಿಕ್ಯುಲರ್ ಟೀಚರಿಗೆ ನೀವು ಪರ್ಫಾರ್ಮೆನ್ಸ್ ಲೋ ಅಂತ ಅಂದ್ಬಿಟ್ಟು ಬಟ್ ವೆನ್ ಹೌಸಸ್ ಆರ್ ಸರ್ವೆ Why are you worried about my teachers? I'll take care of because them. they are our teachers. Don't worry. Yeah.